ಒರೆಸ್ಬಿಡಿ. ನನ್ನ ಕೈ ಎಲ್ಲ ಒರೆಸ್ಬಿಡಿ. ಆಮೇಲೆ ನಮ್ಮನೆಗೆ ಇನ್ನೊಂದು ಹೊಸ ಐಟಮ್. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಕಿರಣ್ ಯಶು ಜೋಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನು ಅಂತಂದರೆ, ಆಲ್ರೆಡಿ ನೀವು ತಮ್ಮನೆಲ್ಲಲ್ಲಿ ನೋಡಿದಾಗೆ ಇವತ್ತು ನಾವು ಹೊಸ ಮನೆ ಅಂದಮೇಲೆ ಸ್ವಲ್ಪ ಶಾಪಿಂಗ್ ಇದ್ದೇ ಇರುತ್ತಲ್ವ. ಸೊ ಹಾಗಾಗಿ ಶಾಪಿಂಗ್ ಹೋಗ್ತಾ ಇದ್ದೀವಿ. ಶಾಪಿಂಗ್ ಅಂತ ಅಂದರೆ ಜಾಸ್ತಿ ಏನು ಥರ ಅಂಥದ್ದೇನಿಲ್ಲ. ಸೊ ಮನೆಗೆ ಸ್ವಲ್ಪ ಚಿಕ್ಕ ಪುಟ್ಟ ಐಟಮ್ಸ್ ಎಲ್ಲ ಬೇಕಾಗಿದೆ, ಮತ್ತು ಕಾಳು, ಅದೇ ತರಕಾರಿ, ಮತ್ತು ಒಂದು ಸ್ವಲ್ಪ ಅದು ಇದು ಏನೇನೋ ಬೇಕಾಗಿದೆ. ಸೊ ಏನೂ ತೊಗೊಂಡಿಲ್ಲ. ಸೊ ಅದಕ್ಕೆ ಇವತ್ತು ನಾನು ಮತ್ತು ಕಿರಣ್ ಒಟ್ಟಿಗೆ ಹೋಗ್ತಾ ಇದ್ದೀವಿ ಶಾಪಿಂಗಿಗೆ. ನಾನು ಈ ಥರ ರೆಡಿಯಾಗಿದ್ದೀನಿ ಸಿಂಪಲ್ಲಾಗಿ. ಬಟ್ಟೆ ಸಿಗ್ದಲ್ಲ ಎಲ್ಲ ಬಟ್ಟೆನೂ ಚದ್ರ ಹಾಕಿ ಬ್ಯಾಗಲ್ಲೆಲ್ಲ ಓಪನ್ ಮಾಡಿಟ್ಟಿದ್ದೀವಿ. ಕಿರಣ್ ಕೂಡ ಅಷ್ಟೇ. ಸೊ ಕಿರಣ್ ಕೂಡ ರೆಡಿಯಾಗಿದ್ದಾರೆ ನೋಡಿ ಗೈಸ್. ಇಲ್ಲಿ ಕಿರಣ್ ಕೂಡ ರೆಡಿಯಾಗಿದ್ದಾರೆ. ಅವ್ರಿಗೆ ನೈಟ್ ಪ್ಯಾಂಟ್ ಮತ್ತು ಶರ್ಟ್ ಸಿಕ್ಬಿಡ್ತು ಬೇಗ. ನನಗೆ ಯಾವ್ಯಾವ ಬ್ಯಾಗಲ್ಲಿ ಏನೇನು ತುಂಬಿದ್ದೀನಿ ಅಂತ ಗೊತ್ತಿಲ್ಲ, ಎಲ್ಲ ಬಟ್ಟೆ ಬ್ಯಾಗೇ ಜಾಸ್ತಿ ಇರೋದ್ರಿಂದ. ಸೊ ಯಾವುದೋ ಒಂದು ಔಟ್ಫಿಟ್ ಸಿಕ್ತು, ಹಾಕ್ಕೊಂಡು ರೆಡಿ ಆಗಿದ್ದೀನಿ. ಸೊ ಬನ್ನಿ ಗೈಸ್, ಈ ಒಂದು ವಿಡಿಯೋದಲ್ಲಿ ನಾವು ಏನೇನು ಶಾಪಿಂಗ್ ಮಾಡ್ತೀವಿ, ಮನೆಗೋಸ್ಕರ ಏನೇನು ಶಾಪಿಂಗ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನೋಡ್ಬೋದು ನೀವು. ಸೊ ಇವಾಗ ಆಲ್ರೆಡಿ ಟೈಮ್ ಆಗಿದೆ, ಬನ್ನಿ ಹೋಗೋಣ. ನಾವು ಶಾಪಿಂಗ್ನ ಮುಗಿಸ್ಕೊಂಡು ಈಚೆ ಬಂದಾಯಿತು. ಬಟ್ ನಮಗೆ ಶಾಪಿಂಗ್ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ. ನಾವು ಬಂದಿದ್ದು ಲೇಟ್ ಆಗಿದ್ದರಿಂದ ಸ್ವಲ್ಪ ಮಾತ್ರ ಐಟಮ್ಸ್ ತೊಗೊಳಕ್ಕೆ, ಏಕೆಂದರೆ ಓಡಾಡ್ಕೊಂಡು ತೊಗೊಳ್ಳೋದಲ್ವ. ಸೊ ಯಾವ್ದು ಬೇಕೋ ಏನು ಅಂತ ಗೊತ್ತಾಗಲಿಲ್ಲ. ಇನ್ನೊಂದು ಸ್ವಲ್ಪ ಟೈಮ್ ಬೇಕಿತ್ತು ತೊಗೊಳಕ್ಕೆ. ಒಂದಷ್ಟು ಐಟಮ್ಸ್ನ ತೊಗೊಂಡಿದ್ದೀವಿ, ಮನೆಗೆ ಬೇಕಾಗಿರೋ ಐಟಮ್ಸ್ ಎಲ್ಲ. ಸೊ ಏನೇನು ತೊಗೊಂಡ್ವಿ ಅಂತ ಹೇಳ್ಬಿಟ್ಟು ಮನೆಗೆ ಹೋಗಿ ತೋರಿಸ್ತೀನಿ ನಿಮಗೆ. ಸೊ ಇವಾಗ ಮಳೆ ಬರ್ತಿರೋದ್ರಿಂದ ಕಿರಣ್ ಬೈಕ್ ತೊಗೊಳಕ್ಕೆ ಅಲ್ಲಿಗೆ ಹೋಗಿದ್ದಾರೆ, ಅಲ್ಲಿ ತೊಗೊತಾ ಇದ್ದಾರೆ ಬೈಕು. ಸೊ ಇವಾಗ ಹೋಗಬೇಕು. ಬನ್ನಿ ಗೈಸ್, ಮನೆಗೆ ಹೋಗಿ ಊಟ ಮಾಡಿ ಏನೇನು ತೊಗೊಂಡೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ನಮ್ಮ ಕಿರಣ್ ಅವ್ರು ಹೆಂಗೆ ಹೊತ್ಕೊಂಡು ಹೋಗ್ತಿದ್ದಾರೆ. ಜೋಪಾನ ಬಿದ್ದತ್ತು. ಇಷ್ಟು ಐಟಮ್ಸ್ ತಗೊಬಂದಿದ್ದೀವಿ. ಫಾಸ್ಟಾಗಿ ಎತ್ಬೇಕು ಹೋಗೊಂಡು. ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಹೇಳಿ ಈಗ? ಹಾಂ ಏನವ? ಸೊ ಗೈಸ್, ನಾವು ನಿನ್ನೆ ಏನು ಶಾಪಿಂಗ್ ಮಾಡಿದ್ವಿ ಅದನ್ನು ಇವತ್ತು ತೋರಿಸೋಣ ಅಂತ ಹೇಳ್ಬಿಟ್ಟು ನಾನು ಕಿರಣ್ ಒಟ್ಟಿಗೆ ಕುತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀವಿ. ಸೊ ನಿನ್ನೆ ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಅಲ್ಲಿ ಮಳೆ ಬರ್ತಾಯಿತ್ತು. ಆ್ಯಂಡ್ ನಾವು ಟ್ರಾವೆಲ್ ಮಾಡೋದು ಮಳೆಯಲ್ಲಿ ನೆನ್ಕೊಂಡು ಸ್ಕೂಟಿಲಿ ಹೆಂಗಿಗೋ ಹಿಡ್ಕೊಂಡು ಕೂತಿದ್ವಿ. ಸೊ ಅದೆಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ಮಳೆ ಇದ್ದಿದ್ದರಿಂದ ಇನ್ನೂ ತುಂಬ ಐಟಮ್ಸ್ ಎಲ್ಲ ಬಿಟ್ಟು ಬಂದ್ವಿ. ಯಾವುದೇ ತೊಗೋಬೇಕು ಅಂತ ನಾನು ಲೀಸ್ಟು ಮಾಡ್ಕೊಂಡಿರಲಿಲ್ಲ. ಸೊ ಹಾಗಾಗಿ ಯಾವ್ದಾದ್ರು ಕಣ್ಣಿಗೆ ಸಿಕ್ಕುತ್ತೆ ಕಾಣುತ್ತೆ ಅದನ್ನೆಲ್ಲ ಎತ್ಕೊಂಡು ಬಂದ್ಬಿಟ್ಟಿದ್ದೀವಿ. ಅದರಲ್ಲಿ ಆಲ್ರೆಡಿ ಇವಾಗ ತುಂಬ ಐಟಮ್ಸ್ ಎಲ್ಲ ಯೂಸ್ ಮಾಡೋ ಆಗಿದೆ. ಸೊ ಇವಾಗ ಏನಿದೆ ಅಷ್ಟನ್ನು ಏನೇನು ತಂದಿದ್ದೀವಿ ಅಂತ ಹೇಳ್ಬಿಟ್ಟು ತೋರಿಸ್ತೀವಿ. ನಾವು ಶಾಪಿಂಗ್ ಹೋಗಿದ್ದು ಡಿ ಮಾರ್ಟಲ್ಲಿ. ಸೊ ನಮಗೆ ನಿಯರ್ ಬೈ ಇರೋದ್ರಿಂದ ನಮ್ಗೆ ಅಲ್ಲೇ ಓಕೆ ಅಂತ ಅನ್ನಿಸ್ತು. ಸೊ ಫಸ್ಟ್ ಐಟಮ್ನ ಕಿರಣ್ ಏನು ಅಂತ ಹೇಳ್ಬಿಟ್ಟು ತೋರಿಸ್ತಾರೆ. ಮನೆಗೆ ಚಿಕ್ಕ ಪುಟ್ಟ ಐಟಮ್ಸ್ ಅಷ್ಟೇ ತಂದಿದ್ದು, ಜಾಸ್ತಿ ಏನಿಲ್ಲ. ಫಸ್ಟಿಗೆ ಗಾರ್ಬೇಜ್ ಬ್ಯಾಗ್ನ ತೋರಿಸ್ತಾ ಇದ್ದಾರೆ. ಸೊ ಇದು ನಮಗೆ 25 ಬ್ಯಾಗ್ಸಿಗೆ ತುಂಬ ಕಡಿಮೆಗೆ ಸಿಕ್ತು. 99 ರುಪೀಸ್ ಸಮಥಿಂಗ್ ಆ ಥರ ರೇಂಜಲ್ಲಿ ಸಿಕ್ತು. ಇದು ಬಾಕ್ಸಲ್ಲಿ ಇಲ್ಲ, ಲೂಸಲ್ಲಿ ಈ ಥರ ಇದೆ, ಮೀಡಿಯಮ್ ಸೈಜಲ್ಲಿದೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ನನ್ನ ಫೇವ್ರೆಟ್ ಬೌಲ್. ಈ ಥರ ಒಂದು 6 ಸೆಟ್ ಆಫ್ ಬೌಲ್ನ ತೊಗೊಂಡ್ವಿ. ಸೊ ಈ ಥರ ಇದೆ, ವೈಟ್ ಕಲರಲ್ಲಿ. ತುಂಬ ಚೆನ್ನಾಗಿತ್ತು. ಇದು ಮೋಸ್ಟ್ಲಿ ಬಿದ್ದರೆ ಒಡೆದೋಗುತ್ತೆ ಅಂತ ಎಲ್ಲರೂ ಬಿದ್ದರೆ ಒಡೆದೋಗುತ್ತೆ. ತುಂಬ ಸೇಫ್ಟಿಯಾಗಿ ನೋಡ್ಕೋಬೇಕು. ಈ ಥರದ್ದು 6 ಬೌಲ್ನ ತೊಗೊಂಡ್ವಿ. ವೈಟ್ ಕಲರು ನನಗೂ ದನಿಗೂ ತುಂಬ ಇಷ್ಟ ಆಗುತ್ತೆ. ಈ ಥರ ವೈಟ್ ಕಲರ್ ಇದ್ದರೆ ಬೇರೆ ಕಲರ್ ನಾವು ಚಾಯ್ಸ್ ಮಾಡೋಕ್ಕೆ ಹೋಗಲ್ಲ. ವೈಟ್ ಕಲರ್ ಇತ್ತು ಅಂದರೆ ಇದನ್ನೇ ಸೆಲೆಕ್ಟ್ ಮಾಡಿರ್ತೀವಿ ಅಲ್ವಾ. ದನೂ ಅಷ್ಟೇ, ಯಾವುದಾದ್ರು ವೈಟ್ ಕಲರ್ ಇದ್ದರೆ ಅದು ಒಂದು ಸ್ವಲ್ಪ ಸ್ಟ್ಯಾಂಡರ್ಡಾಗಿ ಕಾಣುತ್ತೆ. ಇಶು ವೈಟ್ ಕಲರ್ ತಗೋ ಅಂತ ಯಾವಾಗಲೂ ಹೇಳ್ತಾ ಇರ್ತಾರೆ. ಸೊ ಅದು ನೆನಪಾಯಿತು ನನಗೆ ಇದನ್ನು ನೋಡಿದ ತಕ್ಷಣ. ಇದೊಂದು 6 ಸೆಟ್ನ ತೊಗೊಂಡ್ವಿ. ನೆಕ್ಸ್ಟು ಈ ಥರ ಕ್ಯೂಟ್ ಬಾಟಲ್ಸ್ ತೊಗೊಂಡ್ವಿ. ಇದು ಏನಾದರೂ ಸಾಲ್ಟು, ಪೆಪ್ಪರ್ ಆ ಥರ ಹಾಕಿಡೋಕ್ಕಾಗುತ್ತಾ ನೋಡು. ಸೊ ಜಸ್ಟ್ 13 ರುಪೀಸ್ಗೆ ಸಿಕ್ತು ನಮಗಿದು. ಮತ್ತು ಇದು ಗ್ಲಾಸ್ ತುಂಬ ಹುಷಾರಾಗಿ ನೋಡ್ಕೊಬೇಕು, ನೀಟಾಗಿ ಜೋಡಿಸ್ಕೊಬೇಕು. ಈ ಥರದನ್ನು 4 ತೊಗೊಂಡಿದ್ದೀವಿ. ಯೂಸ್ ಆಗುತ್ತೆ ಅಂತಂದರೆ ಇನ್ನೂ ಒಂದು ಸ್ವಲ್ಪ ತೊಗೋಬೋದು. ಏನಕ್ಕೆ ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ತೊಗೊಂಡಿದ್ವಿ. ಇದು ಕ್ಯಾಪ್ ಎಲ್ಲ ನೋಡಿದ್ರೆ ಒಳ್ಳೆ ಕ್ಯೂಟ್ ಆಗಿತ್ತು, ಪುಟಾಣಿದು. ಸೊ ಹಾಗಾಗಿ ನನಗೆ ಚಿಕ್ಕ ಪಾತ್ರೆಗಳು ಈ ಐಟಮ್ಸ್ ಎಲ್ಲ
ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ. ನಮ್ಮ ಅಮ್ಮಂಗೂ ಅಷ್ಟೇ. ನಮ್ಮ ಅಮ್ಮನೂ ಚಿಕ್ಕ ಚಿಕ್ಕದು ಕಾಫಿ ಮಾಡೋಕ್ಕೆಲ್ಲ ಚಿಕ್ಕ ಚಿಕ್ಕ ಪಾತ್ರೆ ಎಲ್ಲ ತೊಗೊಂಡಿದ್ರು ನಮ್ಮ ಮನೆಯಲ್ಲಿ. ಇದು ನೆನಪಾಯಿತು ನಿಮಗೆ ನೋಡಿದಾಗೆಲ್ಲ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಇವರು ಡಸ್ಟ್ಬಿನ್. ಒಂದು ಆಲ್ರೆಡಿ ನಮ್ಮ ಮನೇಲಿ ಇತ್ತು, ರೂಮಲ್ಲಿ ಯೂಸ್ ಮಾಡ್ತಾ ಇದ್ವಿ. ಇನ್ನೊಂದು ಇವಾಗ ತೊಗೊಂಡಿದ್ದೀವಿ. ಇಲ್ಲಿ ಡ್ರೈ ಮತ್ತು ವೆಟ್ ಕಸ ಎಲ್ಲ ಸಪ್ರೇಟಾಗಿ ಹಾಕಬೇಕಾದ್ರೆ 2 ಬೇಕೇ ಬೇಕಾಗುತ್ತೆ. ಸೊ ಹಾಗಾಗಿ ಇನ್ನೊಂದು ಡಸ್ಟ್ಬಿನ್ನ ತೊಗೊಂಡ್ವಿ. ಇದು ಬಂದು ನಮಗೆ 150 ರುಪೀಸ್ಗೇನೋ ಸಿಕ್ತು. ಕ್ವಾಲಿಟಿ ಅಂತ ಏನು ಹೇಳ್ಕೊಳಂಗಿಲ್ಲ, ಬಟ್ ಕಸ ಹಾಕಕ್ಕಲ್ವ ಸಾಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ಇದೊಂದು ತೊಗೊಂಡ್ವಿ. ನಮ್ಮ ಕಿರಣ್ ಏನು ಮಾತಾಡ್ತಿಲ್ಲ, ಬರೀ ತೆಕ್ಕೊಡೋದಷ್ಟೇ. ಆಮೇಲೆ ಇದೊಂದು ಕ್ಲಿಪ್ನ ನೋಡಿದೆ, ನಂಗೆ ಇಷ್ಟ ಆಯಿತು ಸಿಕ್ಕಾಬಟ್ಟೆ. ಈ ಕಲರ್ ಇದೆ, ಚೆನ್ನಾಗಿದೆ ಅನ್ನಿಸ್ತು. ಐ ಥಿಂಕ್ ಇದು 40 ರುಪೀಸ್ ಏನೋ ನನಗೆ ಸಿಕ್ಕಿದ್ದು. ನೆಕ್ಸ್ಟು ಇದನ್ನ ನಮ್ಮ ಕಿರಣ್ ಅವರೇ ಹೇಳ್ತಾರೆ. ಚಾಕ್ಲೇಟ್ ನನಗೆ ನಿಜ ಗೈಸ್, ನಿಜವಾಗ್ಲೂ ನಾನು ಚಾಕ್ಲೇಟ್ಸ್ ಎಲ್ಲ ತುಂಬ ಕಮ್ಮಿ, ಡೈರಿ ಮಿಲ್ಕ್ ಒಂದೇ ತಿನ್ನೋದು. ಈ ಫ್ಯೂಸ್ ನೋಡಿದ ತಕ್ಷಣ ನಾನು ತಗೊತೀನಿ ಅಂದ್ರೆ ಏನಕ್ಕೆ ಬೇಡ ಬನ್ನಿ ಸುಮ್ಮನೆ ಅಂತ ಅಂದೆ. ಬರ್ತಾಯಿದ್ರು. ಆಮೇಲೆ ಲಾಸ್ಟಿಗೆ ಹೋಗ್ಲಿ ಪರವಾಗಿಲ್ಲ ತಗೊಳ್ಳಿ ಅಂತ ಹೇಳ್ಬಿಟ್ಟು ತೊಗೊಂಡೆ. ಸೊ ಫ್ಯೂಸ್ ಚಾಕ್ಲೇಟ್ನ ತೊಗೊಂಡಿದ್ದಾರೆ, ಅದು ಅವರಿಗೆ ಕೊಡೋಣ. ತಗೊಳ್ಳಿ ಹೋಗ್ಲಿ ತಿನ್ನಿ. ಅದಾದಮೇಲೆ ನಮ್ಮ ಕಿರಣ್ ಅವ್ರಿಗೆ ಒಂದು ರೋಲನ್ನು ತೆಕ್ಕೊಟ್ಟೆ, ಇದನ್ನು ನೋಡಿ ನಿಮಗೆ. ಸೊ ಗೈಸ್, ಅದಾದಮೇಲೆ ನನಗೆ ಇದೊಂದು ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಇದು 120 ರುಪೀಸ್ ಏನೋ ಡಿಮಾರ್ಟಲ್ಲಿ ಸಿಕ್ಕಿದ್ದು ನಮಗೆ. ಈ ಸ್ಪೂನ್ಸು, ಕಿಚನ್ ಏನು ಐಟಮ್ಸ್ ಇದೆ ಅದನ್ನೆಲ್ಲ ಹಿಂಗೆ ಇಟ್ಕೊಬೋದು. ಅದಾದಮೇಲೆ ಬಂದು ಇದು ಹಿಂಗೆ ತಿರುಗುತ್ತೆ, ಈ ಥರ ಹಿಂಗೆ ಕೊಟ್ಟಿದ್ದಾರೆ ಇಲ್ಲಿ, ಹಿಂಗೆ ತಿರುಗೋ ಥರ. ಸೊ ನನಗೆ ವರ್ತ್ ಅಂತ ಅನ್ನಿಸ್ತು ಈ ಪ್ರಾಡಕ್ಟು. ಸೊ ಹಾಗಾಗಿ ಇದೊಂದು ಪ್ರಾಡಕ್ಟ್ನ ತೊಗೊಂಡ್ವಿ. ಚೆನ್ನಾಗಿದೆ. 120 ನಂಗೆ ತುಂಬ ವರ್ತ್ ಅಂತ ಅನ್ನಿಸ್ತು. ನೋಡಿ, ನಿಮಗೂ ಇಷ್ಟ ಆದರೆ ಡಿಮಾರ್ಟಲ್ಲಿ ಹೋಗಿ ತೊಗೊಳ್ಳಿ. ಸೊ ಅದಾದಮೇಲೆ ನೆಕ್ಸ್ಟು ಇದೇನು ಸೆಟ್ ಆಫ್ 6 ಬೌಲ್ಸ್ನ ತೊಗೊಂಡಿದ್ವಿ, ಅದೇ ಥರ ಬೌಲ್ಸಲ್ಲಿ ಇದು 2 ಬೌಲ್ನ ತೊಗೊಂಡ್ವಿ. ಚೆನ್ನಾಗಿರುತ್ತೆ ಮ್ಯಾಗಿ ಎಲ್ಲ ತಿನ್ನೋಕ್ಕೆ, ಅಥವಾ ಪಾಪ್ಕಾರ್ನ್ಸ್ ಎಲ್ಲ ತಿನ್ನೋಕ್ಕೆ. ಪಾಪ್ಕಾರ್ನ್ ಬೌಲ್ ಅಂತಲೇ ಇದು ಆ್ಯಕ್ಚುಲಿ ಹೆಸರು ಇದು. ನೋಡಿ ಇಲ್ಲಿ ಹಾಕಿದೆ. ಇದು ನಮಗೆ ಇಷ್ಟ ಆಯಿತು. ಒಂಥರ ವೈಟ್ ಅಂದ ತಕ್ಷಣ ಬೇಗ ಇಷ್ಟ ಆಗುತ್ತೆ. ಕಿರಣ್ ಇದರಲ್ಲಿ ಬ್ಲ್ಯಾಕ್ ಇಟ್ಕೊಂಡಿದ್ರು, ಆಮೇಲೆ ಬೇಡ ಈ ಬೌಲ್ ತೊಗೊಂಡಾದ್ಮೇಲೆ ವೈಟ್ ಅದಕ್ಕೆ ಸೂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದು 2 ತೊಗೊಂಡಿದ್ದೀವಿ ಸದ್ಯಕ್ಕೆ. ಬೇಕು ಅಂತಂದರೆ ನೆಕ್ಸ್ಟ್ ತೊಗೊಳ್ಳೋಣ ಅಂಥೇಳಿ. ಜಾಸ್ತಿ ಐಟಮ್ಸ್ ಮಾಡ್ಕೊಂಡ್ರೂ ಕಷ್ಟ, ಯಾಕೆಂದರೆ ಚಿಕ್ಕ ಮನೆ ಆಗಿರೋದನ್ನ ಇಟ್ಕೊಳ್ಳೋಕ್ಕೆಲ್ಲ ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಇದು 2 ತೊಗೊಂಡ್ವಿ. ತುಂಬ ಜನ ಅಂದ್ಕೊಂಡಿರ್ತಾರೆ ನಮ್ಮ ಕಿರಣ್ ಅವ್ರು ಬರೀ ತೆಕ್ಕೊಡೋದು ಏನು ಮಾತಾಡಲ್ಲ ಅಂತ. ಏನಾದರೂ ಮಾತಾಡಿ ಮನೆ ತೆಕ್ಕೊಡ್ತೀನಿ ಸಾಕು. ಅವ್ರಿಗೆ ಕ್ಯಾಮ್ರಾ ಮುಂದೆ ಮಾತಾಡೋದು ಅಂತಂದರೆ ಸ್ವಲ್ಪ ನಾಚಿಕೆ ಆಗುತ್ತೆ ಅನ್ಸುತ್ತೆ. ಸೊ ಅದಾದಮೇಲೆ ಇದು 2 ಕಾಫಿ ಟೀಗೆ ಅಂತ ಹೇಳ್ಬಿಟ್ಟು ಇದು 2 ಇರಲಿ ಅಂತ ಹೇಳ್ಬಿಟ್ಟು ತೊಗೊಂಡ್ವಿ. ಕಾಫಿ ಟೀ ಯಾರು ಕುಡಿಯೋಲ್ಲ ನಮ್ಮ ಮನೇಲಿ ಸದ್ಯ. ಇವಾಗ ಅಪ್ಪ ಅಮ್ಮ ಎಲ್ಲರೂ ಬಂದರೆ ಅಷ್ಟೇ. ಇದು 2 ಗ್ಲಾಸ್ನ ತೊಗೊಂಡ್ವಿ, ಸ್ಟೀಲ್ದು. ತುಂಬ ಚೆನ್ನಾಗಿದೆ. ವೆಯ್ಟು ಇದೆಲ್ಲ ಇದೊಂದು ಸ್ವಲ್ಪ, ಆದರೆ ಜಾಸ್ತಿ ಕಾಫಿ ಹಿಡಿಯಲ್ಲ, ಇಷ್ಟು ಪದೇ ಕಾಫಿ ಅಂತ ಕೇಳೋರಿಗೆ ಇದ್ರಲ್ಲಿ ಕೊಟ್ಟರೆ ಕರೆಕ್ಟ್ ಆಗುತ್ತೆ. ಅದಾದಮೇಲೆ ಇದು ಕೈ ಒರೆಸೋಕ್ಕೆ ಯಾರಾದರೂ ಬಂದರೆ ಟವಲ್ ಕೊಡೋಕ್ಕೆ ಅಂತ ಹೇಳ್ಬಿಟ್ಟು ಇರಲಿ ಅಂಥೇಳಿ ಇದು ಸೆಟ್ ಆಫ್ 4 ಹ್ಯಾಂಡ್ ಕರ್ಚಿಫ್ನ ತೊಗೊಂಡ್ವಿ. ಇದು ಬಂದು 4 ಸೆಟ್ ಆಫ್ ಸ್ಪೈಸಸ್ ಜಾರ್ ಅಂತ ಹೇಳ್ಬಿಟ್ಟು ಗ್ಲಾಸಿಂದು. ಇದನ್ನು ಕೂಡ ಇದು ಒಂಥರ ಚೆನ್ನಾಗಿದೆ ಅಂತ ಅನ್ನಿಸ್ತು, ಅದಕ್ಕೆ 1 ಸೆಟ್ ತೊಗೊಂಡಿದ್ದೀನಿ. ಎಲ್ಲ ಐಟಮ್ಸ್ನು ಇದಕ್ಕೆ ಹಾಕೋಕ್ಕಾಗಲ್ಲ, ಯಾಕೆಂದರೆ ತುಂಬ ಚಿಕ್ಕದಿರೋದ್ರಿಂದ. 4 ತೊಗೊಂಡಿದ್ದೀನಿ ಸದ್ಯಕ್ಕೆ ಸ್ಪೈಸಸ್ ಎಲ್ಲ ಹಾಕೋಕ್ಕೆ ಅಂತ ಹೇಳ್ಬಿಟ್ಟು. ನೋಡೋಣ ಹೆಂಗಾಗುತ್ತೆ ಅಂತ. ಇದು ಜಸ್ಟ್ 99 ರುಪೀಸ್ಗೆ ನಮಗೆ ಸಿಕ್ತು. ಚೆನ್ನಾಗಿದೆ ಗೈಸ್ ಇದು. ನೆಕ್ಸ್ಟು ಬಂದು ಇದು ಕಾಮನ್ ಆಗಿ ಪಾತ್ರೆ ತೊಳೆಯೋಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ರಫ್ ಇರೋ ಅಂಥ ಬ್ರಷ್ನ ತೊಗೊಂಡಿರೋದು. ಇದು ಸ್ಟೀಲ್ದು ಬಂದು ಪೀಲರು, ಈಗ ಎಲ್ಲ ಸಿಪ್ಪೆ ಎಲ್ಲ ತೆಗಿಯೋಕ್ಕೆ ವೆಜಿಟೇಬಲ್ಸ್ದು. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೆ. ಇದು ಬಂದು 70 ರುಪೀಸ್ಗೇನೋ ಸಿಕ್ತು. ಸ್ಟೀಲಿಂದು ತುಂಬ ವೆಯ್ಟ್ ಇದೆ, ಇದು ಚೆನ್ನಾಗಿದೆ. ಸೊ ಹಾಗಾಗಿ ಇದೊಂದು ತೊಗೊಂಡ್ವಿ. ಇಷ್ಟೊಂದು ವೆಯ್ಟ್ ಇದೆ. ಅದಾದಮೇಲೆ ಇದು ಬಂದು
ಸ್ಟೀಲ್ದು ಕಾಫಿ ಟೀ ಏನಾದರೂ ಸೋಸಕ್ಕೆ ಅಥವಾ ಏನೇ ಮಾಡಿದ್ರು ಸೋಸಕ್ಕೆ ಅಂತ ಹೇಳ್ಬಿಟ್ಟು ತಗೊಬಂದಿರೋದು ಇದೊಂದು. ಇದು ಬಂದು 2 ಲೇಯರ್ ಇದೆ, ಕೆಳಗಡೆ ಬಂದು ದೊಡ್ಡದು ಇದೆ, ಚಿಕ್ಕದು ಇದೆ. ಸೊ ವೆಯ್ಟ್ ಇದೆ, ಮತ್ತು ಇದು ಬಂದು ಅಗಲ ಇದೆ, ಉದ್ದ ಇದೆ. ಸೊ ಹಾಗಾಗಿ ಇದೊಂದು ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಡ್ವಿ. ಇದು ಬಂದು 70 ರುಪೀಸಿಗೆ ಸಿಕ್ತು ನಮಗೆ ಆಫರಲ್ಲಿ. ಇನ್ನೂ ಕಡಿಮೆದಿತ್ತು, ಬಟ್ ಲೋಕಲ್ದು ಬೇಡ ಅಂತ ಹೇಳ್ಬಿಟ್ಟು ಸ್ವಲ್ಪ ಚೆನ್ನಾಗಿರೋದು ತಗೋ ಅಂತ ಹೇಳಿದ್ರು ಕಿರಣ್, ಹಾಗಾಗಿ ಇದೊಂದು ತೊಗೊಂಡ್ವಿ. ಅದಾದಮೇಲೆ ಬಂದು ಇದು ಗೊತ್ತಿರುತ್ತೆ ನಿಮಗೆ, ಸ್ನ್ಯಾಕ್ಸು ಅದು ಇದು ಮಾಡಿದಾಗ ಎಣ್ಣೆ ತಿಂಡಿ ಕರಿಯೋಕ್ಕೆ ಅಂತ ಹೇಳ್ಬಿಟ್ಟು ಯೂಸ್ ಮಾಡ್ತಾರೆ. ಸೊ ಇದು ಒಂದು ತೊಗೊಂಡಿದ್ದೀವಿ. ಇದು ಬಂದು ನಮಗೆ 80 ರುಪೀಸಿಗೆ ಸಿಕ್ತು. ಅದಾದಮೇಲೆ ನಿಮ್ಗೆ ಗೊತ್ತಿರೋಂಗೆ ಕಿಚನ್ಗೆ ಕತ್ರಿ ಅಂತೂ ತುಂಬ ಯೂಸ್ ಆಗುತ್ತೆ. ಅದಾದಮೇಲೆ ಇನ್ನೊಂದು ಕತ್ರಿ ಎಕ್ಸ್ಟ್ರಾ ಇರಲಿ ಅಂತ ಹೇಳ್ಬಿಟ್ಟು ಸೆಟ್ ಆಫ್ 2ನ ತೊಗೊಂಡ್ವಿ. ಇದು ಬಂದು 99 ರುಪೀಸಿಗೆ ಸಿಕ್ಕಿದೆ. ಸೊ ಈ ಥರ ಇದೆ ಕತ್ರಿ. ನೆಕ್ಸ್ಟ್ ಬಂದು ಅಡುಗೆ ಮನೆ ಐಟಮ್ಸ್ ಅಂತ ತುಂಬ ತೊಗೊಂಡ್ಬಿಟ್ಟಿದ್ದೀವಿ. ಇದು ಬಂದು ಖಾರ ಪುಡಿ, ಇದು ಬಂದು ಮ್ಯಾಟು. ಹೊರಗಡೆ ಮಳೆ ಎಲ್ಲ ಬರ್ತಾ ಇರುತ್ತೆ, ಫುಲ್ ಕಾಲು ಚಂಡಿ ಮಾಡ್ಕೊಂಡು ಬಂದರೆ ಮನೆಯೆಲ್ಲ ಗಲೀಜಾಗುತ್ತೆ ಅಂತ ಹೇಳ್ಬಿಟ್ಟು ಇದೊಂದು ಮ್ಯಾಟ್ನ ತೊಗೊಂಡೆ. ಇದು ಜಸ್ಟ್ 50 ರುಪೀಸಿಗೆ ಸಿಕ್ತು ಈ ಮ್ಯಾಟ್ ಆಫರಲ್ಲಿ. ಕ್ವಾಲಿಟಿನೂ ಅಷ್ಟೇ ಅಂತ ಏನು ಕೆಟ್ಟದಾಗಿಲ್ಲ, ತುಂಬ ಚೆನ್ನಾಗಿದೆ ಕ್ವಾಲಿಟಿ. 50 ರುಪೀಸಿಗೆ ವರ್ತಿದೆ ಅಂತ ಅನ್ನಿಸ್ತು. ಸೊ ನಿಮ್ಗೆ ಏನಾದರೂ ಜಾಸ್ತಿ ಮ್ಯಾಟ್ ಯೂಸ್ ಮಾಡ್ತೀರಾ ಅಂತಂದರೆ ಹೋಗಿ ಈ ಥರದ ಮ್ಯಾಟ್ನ ತೊಗೊಳ್ಳಿ, ಯೂಸ್ ಆಗುತ್ತೆ. ಅದಾದಮೇಲೆ ಇದು ಬಂದು ಬ್ಯಾಕ್ ಕ್ಲಿಪ್ಸ್ ಅಂತ ಹೇಳಿಬಿಟ್ಟು, ಸೊ ಇವಾಗ ನಾವು ಯಾವುದಾದ್ರೂ ಈ ಕವರ್ನ ಅಕಸ್ಮಾತ್ ಈ ಕವರ್ನ ಓಪನ್ ಮಾಡಿರ್ತೀವಿ, ಇದನ್ನು ಕಟ್ಟಕ್ಕಾಗಲ್ಲ. ಸೊ ಆವಾಗ ಈ ಥರ ಕ್ಲಿಪ್ನ ಯೂಸ್ ಮಾಡಿಕೊಂಡು ಅದನ್ನು ನಿಮಗೆ ಪ್ಯಾಕ್ ಮಾಡಿ ಇಡ್ಬೋದು. ಸೊ ಇದೊಂದು ಕ್ಲಿಪ್ನ ತೊಗೊಂಡ್ವಿ. ಇದು ಬಂದು ನಮಗೆ 60 ರುಪೀಸಿಗೆ ಸಿಕ್ತು. ಇದರಲ್ಲಿ 3 ವೆರೈಟೀಸ್ ಆಫ್ ಸೈಜಸ್ ಇದೆ. ತುಂಬ ದೊಡ್ಡದೊಂದು, ಮೀಡಿಯಮ್ ಸೈಜ್ ಒಂದು, ತುಂಬ ಚಿಕ್ಕದೊಂದು. ಆಮೇಲೆ ಬಂದು ಫೋರ್ಕ್, ಇದು ಬಂದು ನಮಗೆ 99 ರುಪೀಸ್ಗೆ ಎಷ್ಟಿದೆ ನಮಗೆ, ಇದು 6 ಸೆಟ್ ಆಫ್ 6 ಇದೆ ನಮಗೆ. 99 ರುಪೀಸಿಗೆ ಸಿಕ್ತು. ತುಂಬ ವೆಯ್ಟ್ ಇದೆ ಸ್ಪೂನ್ಸ್, ಇದು ಚೆನ್ನಾಗೂ ಇದೆ. ಸೊ ಹಾಗಾಗಿ ಇದು ಒಂದು ಸ್ಪೂನ್ನ ತೊಗೊಂಡ್ವಿ. ಹಿಂಸೆ ಕೊಡ್ತಾರೆ. ಇವತ್ತು 2ನೇ ದಿನದ ಶಾಪಿಂಗ್. ನಾನು ಊರಿಗೆ ಹೋಗಿ ಒಂದು 2 ದಿನ ಅಲ್ಲೇ ಅದು ಇದು ಕೆಲಸ ಇತ್ತು, ಅದೆಲ್ಲ ಮುಗಿಸ್ಕೊಂಡು, ಮದುವೆ ಇತ್ತು ಇವ್ರ ಫ್ರೆಂಡು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಬಂದು ಒಂದು ಶಾಪಿಂಗ್ ಮಾಡಿದ್ವಿ. ಸೊ ಅದನ್ನು ಕೂಡ ಈ ಒಂದು ವಿಡಿಯೋದಲ್ಲೇ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಏನೇನು ಶಾಪ್ ಮಾಡಿದ್ವಿ ಅಂತಂದರೆ, ಈ ಥರದ್ದು ನಮಗೆ ಏನು ರೇಷನ್ದೆಲ್ಲ ಹಾಕೊಳ್ಳೋಕ್ಕೆ, ದಿನಸಿ ಕಾಳುಗಳು ಅದೆಲ್ಲ ಹಾಕೊಳ್ಳೋಕ್ಕೆ ಸೆಟ್ ಆಫ್ 12 ಪೀಸಸ್ನ ಈ ಥರದ ಬಾಕ್ಸ್ಗಳನ್ನ ತೊಗೊಂಡ್ವಿ. ಇದೊಂಥರ ಚೆನ್ನಾಗಿದೆ, ಯಾಕೆಂದರೆ ನಾವಿಬ್ಬರೇ ಇರೋದ್ರಿಂದ ಜಾಸ್ತಿ 1 kgದೆಲ್ಲ ಬೇಕಾಗಲ್ಲ, 1/2 kg ಸಾಕು ಅಂತ ಹೇಳ್ಬಿಟ್ಟು ಈ ಥರದ್ದು ತೊಗೊಂಡ್ವಿ. ಇದು 12 ಪೀಸಸ್ ಇದೆ. ಆಲ್ರೆಡಿ ಅಲ್ಲಿ ಸ್ವಲ್ಪ ಪ್ಯಾಕ್ ಮಾಡಿಟ್ಟಿದ್ದೀನಿ, 2 ಖಾಲಿ ಉಳಿದಿತ್ತು, ಹಾಗಾಗಿ ಇದನ್ನು ತೋರಿಸ್ತಾ ಇದ್ದೀನಿ. ಅದಾದಮೇಲೆ ಇದು ಬಂದು ನಾವು ವಿಶಾಲ್ ಮಾರ್ಟಲ್ಲಿ ತೊಗೊಂಡಿದ್ದು. ಈ ಒಂದು ಶಾಪಿಂಗ್ ಬಂದು ಇವತ್ತೇನು ತೋರಿಸ್ತಾ ಇದ್ದೀವಿ, ಈ ಎಲ್ಲ ಶಾಪಿಂಗ್ ಬಂದು ವಿಶಾಲ್ ಮಾರ್ಟಲ್ಲಿ ಮಾಡಿದ್ದು. ಇದು ಬಂದು ಕ್ಯಾರೆಟು, ಸೌತೆಕಾಯಿ ಮತ್ತು ತೆಂಗಿನಕಾಯಿ ಅದೆಲ್ಲ ತುರಿಯೋಕ್ಕೆ ಅಂತ ಹೇಳ್ಬಿಟ್ಟು ಇದರಲ್ಲಿ ಮಲ್ಟಿಪಲ್ ಆಪ್ಷನ್ಸ್ ಇದೆ. ಸೊ ಹಾಗಾಗಿ ಇದು ತೊಗೊಂಡ್ವಿ. ಫಸ್ಟು ಇದಕ್ಕಿಂತ ಚಿಕ್ಕದೊಂದು ತೊಗೊಂಡಿದ್ವಿ, ಬಟ್ ಇದು ಸಿಕ್ಕಿದ ಮೇಲೆ ಇದನ್ನು ತೊಗೊಂಡ್ವಿ. ಚೆನ್ನಾಗಿದೆ ಅಂತ ಅನ್ನಿಸ್ತು. ಕ್ವಾಲಿಟಿನೂ ಕೂಡ ಚೆನ್ನಾಗಿದೆ, ಗಟ್ಟಿ ಇದೆ. ಆ್ಯಂಡ್ ಇದನ್ನು ಹ್ಯಾಂಗ್ ಮಾಡೋಕ್ಕೂ ಕೂಡ ಇದೆ. ಸೊ ಹಾಗಾಗಿ ಇದನ್ನು ಅದಾದಮೇಲೆ ಇದೊಂದು ಹುಕ್ಕನ್ನ ತೊಗೊಂಡ್ವಿ, ಸ್ಟಿಕ್ ಹುಕ್ಕು. ಇದು ನಮಗೆ ಅಡುಗೆ ಮನೆಯಲ್ಲಿ ಸೌಟ್ಗಳು ಎಲ್ಲ ನೇತಾಕೋಕ್ಕೆ ಇದೊಂದು ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ಇದೊಂದು ತೊಗೊಂಡ್ವಿ. ಅದಾದಮೇಲೆ ಇದು ಬಾತ್ರೂಮ್ಗೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು ಬ್ರಷು. ಇದು ಬಂದು ಸ್ಟ್ಯಾಂಡ್ ಇರೋದ್ರಿಂದ ಈ ಥರ ತೊಗೊಂಡ್ವಿ, ನೀಟಾಗಿ ಹಿಂಗೆ ಇಡ್ಬೋದು. ಸೊ ಹಾಗಾಗಿ ಇದು ಒಂದು ತೊಗೊಂಡ್ವಿ, ಚೆನ್ನಾಗಿದೆ ಇದನ್ನು. ಇದು ಬಂದು ನಮಗೆ ಆಫರ್ ಪ್ರೈಸಲ್ಲಿ 80 ರುಪೀಸ್ ಅಷ್ಟೇ. 50% ಆಫರ್ ಏನೋ ಸಿಕ್ಕಿದೆ ಅನ್ಸುತ್ತೆ ಇದಕ್ಕೆ. ವಾಶ್ರೂಮಲ್ಲಿ ಅಟ್ಲೀಸ್ಟ್ ಎಲ್ಲೆಲ್ಲೋ ಇಡೋಕ್ಕಿಂತ ನೀಟಾಗಿ ಹಿಂಗೆ ಮೂಲೆಯಲ್ಲಿ ಇಟ್ಬಿಟ್ರೆ ನೀಟಾಗಿ ಕಾಣುತ್ತೆ. ಸೊ ಹಾಗಾಗಿ ಇದು. ಅದಾದಮೇಲೆ ನೆಕ್ಸ್ಟು ಇದು ಆ ಮನೇಲಿದ್ದಾಗ ಮೊಟ್ಟೆಗೆ ಅಂತ ಹೇಳ್ಬಿಟ್ಟು ಕಿರಣ್ಗೆ ತೆಕ್ಕೊಟ್ಟಿದ್ದೆ, ಸೇಮ್ ಟು ಸೇಮ್. ಅದನ್ನ ಅಲ್ಲೇ ಬಿಟ್ಟು ಬಂದ್ವಿ. ಸೊ ಹಾಗಾಗಿ ಇದನ್ನು ಸೇಮ್ ಟು ಸೇಮ್ ಇಲ್ಲೂ ಕೂಡ ತೊಗೊಂಡಿದ್ದೀವಿ. ಯಾಕೆಂತಂದರೆ ಮೊಟ್ಟೆ ಇವರೊಬ್ಬರೇ ತಿನ್ನೋದ್ರಿಂದ ನಮ್ಮ ಮನೇಲಿ ಸಪ್ರೇಟ್ ಇದ್ದರೆ ಬೆಸ್ಟ್ ಅಂತ ಅನ್ನಿಸ್ತು. ಯಾಕೆಂತಂದರೆ ಅದು ಸ್ಮೆಲ್ಲೆಲ್ಲ ನನಗೆ ಆಗೋದೇ ಇಲ್ಲ, ಇಷ್ಟನೂ ಆಗೋಲ್ಲ. ಸೊ ಹಾಗಾಗಿ ಅವ್ರಿಗೆ ಅಂತಲೇ ಸಪ್ರೇಟ್ ಒಂದು ಸೌಟ್ನ ತೆಕ್ಕೊಟ್ಟಿದ್ದೀನಿ. ಅದಾದಮೇಲೆ
ಇದ್ರ ಹೆಸರು ಏನಂತ ಗೊತ್ತಾಯ್ತಿಲ್ಲ. ಅದೇ ಮಾಡ್ತಾರಲ್ಲ. ಹಾಂ, ಇದೊಂದು ತೊಗೊಂಡ್ವಿ. ಇದೇನು ಅಂತ ನಂಗೆ ಹೆಸರು ಗೊತ್ತಾಗ್ತಿಲ್ಲ. ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಇದೊಂದು ತೊಗೊಂಡು ಇರಲಿ ಅಂತ ಹೇಳ್ಬಿಟ್ಟು ಎಲ್ಲ ಹಿಂಗೆ ಮಿಕ್ಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇದೊಂದು ಬ್ಯೂಟಿಫುಲ್ ಮ್ಯಾಟು. ಎಷ್ಟು ಚೆನ್ನಾಗಿದೆ ಅಂತಂದರೆ ನೋಡಿ, ಇದು ವಾಟರ್ ಅಬ್ಸರ್ವೇಷನ್ ಮ್ಯಾಟ್ ಅಂತ ಹೇಳ್ಬಿಟ್ಟು. ಸೊ ಅಡುಗೆ ಮನೆಯಲ್ಲಿ ಪಾತ್ರೆ ಎಲ್ಲ ತೊಳೆದಾಗ ಕಟ್ಟೆ ಮೇಲೆಲ್ಲ ಹರಿದಾಡುತ್ತೆ. ಸೊ ಹಾಗಾಗಿ ಇದನ್ನು ಹಾಕ್ಬಿಟ್ಟು ಇದ್ರ ಮೇಲೆ ಪಾತ್ರೆನ ಇಟ್ಟರೆ ನೀರನ್ನ ಅಬ್ಸರ್ವ್ ಮಾಡುತ್ತೆ, ಆಚೆ ಎಲ್ಲೂ ಚೆಲ್ಲಲ್ಲ. ಸೊ ಟೈಲ್ಸ್ ಇರೋದ್ರಿಂದ ಒಂದೊಂದ್ಸಲಿ ಚೆಲ್ಲಿದ್ರೂ ಗೊತ್ತಾಗಲ್ಲ, ಬಿದ್ದುಬಿಡ್ತೀವಿ. ಸೊ ಹಾಗಾಗಿ ಇದೊಂದು ಮ್ಯಾಟ್ ಇರಲಿ ಅಂತ ಹೇಳ್ಬಿಟ್ಟು ತೊಗೊಂಡ್ವಿ. ಇದೊಂಥರ 3D ಪ್ರಿಂಟ್ ಇದೆ, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಕ್ಯಾಮ್ರಾದಲ್ಲಿ ನಿಮಗೆ ಹೆಂಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ. ಅದಾದ್ಮೇಲೆ ಇದೊಂದು ಲಾಂಗ್ ಅಂದ್ರೆ ಒಂದು ಇಷ್ಟುದ ಇದೆ ಮ್ಯಾಟ್ ಇದು. ಸೊ ಇದೊಂದು ಮ್ಯಾಟ್ನ ನಾವು ಅಡುಗೆ ಮನೆಗೆ ಅಂತ ಹೇಳ್ಬಿಟ್ಟು ತೊಗೊಂಡ್ವಿ. ಸೊ ಉದ್ದ ಇರಲಿ ಅಂತ ಹೇಳ್ಬಿಟ್ಟು. ಇಷ್ಟುದ್ದನೇ ಇರೋದು ನಮ್ಮ ಮನೆ, ಅಡುಗೆ ಮನೆ ಚಿಕ್ಕದಲ್ವ. ಸೊ ಹಾಗಾಗಿ ಸೊ ಅಡುಗೆ ಮನೆಗೆ ಪೂರ ಒಂದು ಮ್ಯಾಟ್ ಇದ್ರೆ ನೀಟಾಗಿ ಕಾಣುತ್ತೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ಇದೊಂದು ಮ್ಯಾಟ್ನ ತೊಗೊಂಡೆ. ಇದು ಬಂದು ನಮಗೆ 300 ರುಪೀಸ್ ಏನೋ ಬಿತ್ತು. ಚೆನ್ನಾಗಿದೆ. ಇದರಲ್ಲಿ 3 ಕಲರ್ ಇತ್ತು. ಬ್ಲೂ ಒಂದಿತ್ತು, ಮತ್ತು ಇನ್ನೊಂದು ಗ್ರೇ ಕಲರ್, ಬ್ರೌನ್ ಕಲರು. ಬ್ರೌನ್ ಒಂದಿತ್ತು, ಬ್ಲೂ ಒಂದಿತ್ತು, ಮತ್ತು ಮರೂನ್ ಒಂದಿತ್ತು. ಸೊ ಅದರಲ್ಲಿ ಜಾಸ್ತಿ ವೈಟ್ ಮಿಕ್ಸ್ ಇತ್ತು. ಸೊ ವೈಟ್ ಅಡುಗೆ ಮನೆಗೆ ಅದು ಇದು ಓಡಾಡ್ತಾನೆ ಇರ್ತೀವಿ, ಏನಾದರೂ ಚೆಲ್ಲಿದ್ರೂ ಗಲೀಜು ಕಾಣುತ್ತೆ. ಸೊ ಇದರಲ್ಲಿ ಅಷ್ಟು ಕಾಣಲ್ಲ ಅಂತ ಅನ್ನಿಸ್ತು. ಸೊ ಹಾಗಾಗಿ ಈ ಒಂದು ಕಲರ್ನ ಪಿಕ್ ಮಾಡಿದ್ವಿ. ಆ್ಯಂಡ್ ಇದು ಅಂತೂ ಎಲ್ಲರೂ ಮನೆಗೂ ಬೇಕಾಗಿರೋಂಥ ವಸ್ತುನೇ. ಸೊ ಬಟ್ಟೆ ವಾಶ್ ಮಾಡಿ ಅದಕ್ಕೆ ಕ್ಲಿಪ್ ಬೇಕೇ ಬೇಕು. ಇಲ್ಲ ಅಂತಂದರೆ ಯಾರ್ಯಾರ್ದೋ ಮನೆ ಟೆರೆಸ್ ಮೇಲೆ ಹೋಗಿದ್ದಿರುತ್ತೆ. ಸೊ ಹಾಗಾಗಿ ಈ ಒಂದು ಕ್ಲಿಪ್ನ ತೊಗೊಂಡ್ವಿ. ಇದು ಬಂದು ನಮಗೆ ಆಫರ್ ಪ್ರೈಸಲ್ಲಿ 70 ರುಪೀಸ್ಗೆ ಇಷ್ಟು ಕ್ಲಿಪ್ಗಳು ಸಿಕ್ಕಿದೆ. ಆಲ್ಮೋಸ್ಟ್ 36 ಪೀಸಸ್ ಇರುತ್ತೆ ಇದರಲ್ಲಿ. ಹೆಸರು ಕಾಳಿಂದ ಇದೆ, ಅದಕ್ಕೆ ಕಾಳಿನ ಡಬ್ಬು ಕಾಳುಗಳು ಸಿಕ್ಕಿದೆ. ಅದಾದ್ಮೇಲೆ ಹೆಸರು ಕಾಳನ್ನ ತೊಗೊಂಡ್ವಿ. ಇದನ್ನ ಹೋಸಲಿ ಹೋದಾಗ ಮರ್ತು ಬಂದಿದ್ವಿ. ಸೊ ಹಾಗಾಗಿ ಹೆಸರು ಕಾಳನ್ನ ತೊಗೊಂಡಿದ್ವಿ. ಅದಾದ್ಮೇಲೆ ಇದೊಂದು ಏನಾದರೂ ಅಡುಗೆ ಮನೆಗೆ ಇಟ್ಕೊಳ್ಳೋಕ್ಕೆ ಐಟಮ್ಸ್ ಅಂತ ಹೇಳ್ಬಿಟ್ಟು ತೊಗೊಂಡೆ. ಒಂಥರ ಕ್ಯೂಟ್ ಆಗಿದೆ. ವೈಟ್ ಕಲರ್ ನೋಡಿದ ತಕ್ಷಣ ಬೇಗ ಟೆಂಪ್ಟ್ ಆಗಿ ಹೋಗ್ಬಿಡ್ತೀವಿ. ನಮ್ಮ ದನೂ ಅಷ್ಟೇ, ಯಾವಾಗಲೂ ವೈಟ್ ಅಂತ ನೋಡಿದ್ರೆ ಯಾವ ಐಟಮ್ ಆದರೂ ಆಗಿರಲಿ ವೈಟ್ ಕಲರ್ ಸಿಕ್ಕಿದ್ರೆ ಚೆನ್ನಾಗಿದೆ ಅಂತ ಫಸ್ಟ್ ಪಿಕ್ ಮಾಡೋದೇ ವೈಟು. ಚೆನ್ನಾಗಿದೆ ಗೈಸ್. ಇದು ಬಂದು 25 ರುಪೀಸ್ ಏನೋ, 25 ರುಪೀಸ್ಗೆ ಇಷ್ಟು ಚೆನ್ನಾಗಿರೋ ಕ್ಯೂಟಾಗಿರೋ ಸಿಕ್ತು. ಸೊ ಹಾಗಾಗಿ ತಗೊಂಡ್ವಿ. ಆ್ಯಂಡ್ ಇದು ಬಂದು ಇವಾಗ ತಗೊಬಂದಿದ್ದು. ಇದು ಪ್ಲೇಟ್ಗಳನ್ನ ಇಡೋಕ್ಕೆ ಅಂತ ಹೇಳ್ಬಿಟ್ಟು. ಸೊ ನಮ್ಮನೇಲಿ ಅಡುಗೆ ಮನೆಯಲ್ಲಿ ತುಂಬ ಸ್ಪೇಸ್ ಕಡಿಮೆ ಇರೋದ್ರಿಂದ ಸೊ ಈ ಸ್ಟ್ಯಾಂಡ್ ಒಳಗೆ ಹಾಕ್ಬಿಟ್ಟು ನೀಟಾಗಿ ಅರೇಂಜ್ ಮಾಡ್ಕೋಬೋದು ಅಂತ ಅನ್ನಿಸ್ತು. ಸೊ ಹಾಗಾಗಿ ಇದನ್ನು ತಗೊಂಡೆ. ಹೊಡೆದೋಗ್ಲಿ ಅದನ್ನು ಅಂತ. ಅದಾದಮೇಲೆ ಬಟ್ಟೆ ವಾಶ್ಗೆ ಅಂತ ಹೇಳ್ಬಿಟ್ಟು ಸರ್ಫ್ ಎಕ್ಸೆಲ್ 1 kg ತಗೊಂಡ್ವಿ. ಮನೆಗೆ ಹಾಕಿದ್ಮೇಲೆ ಹಾಕ್ಬಿಡ್ತೀನಿ. ಆಯ್ತು ಬಿಡಿ, ಹಾಕಲ್ಲ, ಇರೋದೇನು ಹಾಕುದು, ಅದು ಇರುತ್ತೆ. ನಂತರ ಚೆನ್ನಾಗಿ ಇವತ್ತು ಒಂದು ಮೋಪ್ನ ತಗೊಂಡ್ವಿ. ಇದೊಂಥರ ಡಿಫ್ರೆಂಟ್ ಮೋಪ್ ಅಂತಲೇ ಹೇಳ್ಬೋದು. ಡಿಫ್ರೆಂಟ್ ಮೋಪು ಹೆಂಗೆ ಅಂತಂದರೆ ಈ ಥರ ನೀರಿಗೆ ಎದ್ಬಿಟ್ಟು ಒರೆಸ್ಬಿಟ್ಟು ಮತ್ತು ಕೈಯಲ್ಲಿ ಹಿಂಡಂಗಿಲ್ಲ, ಇದನ್ನು ಹಿಂಗೆ ತಿರುಗಿಸಿದ್ರೆ ಸಾಕು, ಹಂಗೆ ಹಿಂಡ್ಕೊಳ್ತದೆ ಅಂತ. ಗೊತ್ತಾಯ್ತಾ? ಮನೆ ಹೊಸದು ಇವರೇ ಅಲ್ವಾ, ಇವ್ರಿಗೆ ಹೇಳ್ಕೊಡ್ಬೇಕು ನೀರಿಗೆ ಹೆಚ್ಚು ಅಷ್ಟೇ. ಓಕೆನಾ? ಗೊತ್ತಾಯ್ತಾ ಒರೆಸೋದು? ನಾಳೆ ಒರೆಸ್ಬಿಡಿ. ಇಷ್ಟು ನನ್ನ ಮೈ ಎಲ್ಲ ಒರೆಸ್ಬಿಡಿ. ಸೊ ಇದು ಒಂದು ತೊಗೊಂಡ್ವಿ. ಇದು ಬಂದು ನಮಗೆ ಪಾತ್ರೆ ಅಂಗಡಿಲಿ ಇದೇನೋ ತಗೊಬರೋಕ್ಕೆ ಅಂತ ಹೋಗಿದ್ವಲ್ಲ, ಅವಾಗ ತೊಗೊಂಡ್ವಿ. ನಮ್ಮ ಮನೆಗೆ ಇನ್ನೊಂದು ಹೊಸ ಐಟಮ್ ತಗೊಬಂದ್ವಿ. ಸೊ ಏನು ಅಂತಂದರೆ ಏನು ಹೇಳ, ಕುಕ್ಕರ್. ಇದು ಯಾವಾಗಲೂ ತಗೋಬೇಕು ಅನ್ಸಿದ್ದು. ಆ ಮನೇಲಿ ಇದ್ದಾಗಲೇ ತರೋಣ ಟೈಮೇ ಸಿಕ್ಕಿಲ್ಲ. ಸೊ ಅದು ಇವಾಗ ಕಾಲ ಕೂಡ ಬಂದಿದೆ. ಗಟ್ಟಿ ಇದೆ ಟೈಪ್.
ಕುಕ್ಕರು ನೀರು ಯಾರು ತಲೆ ಓಡಿಸೋದು ಏನವ ನೀರಲ್ಲಿ ಯಾರು ತಲೆ ಓಡಿಸೋಲ್ಲ ಅಂತ ನಾನು ಏನು ಅನ್ಕೋಬಿಟ್ಟಿದ್ಯಪ್ಪ ಹಳ್ಳಿ ತೆಗೆದುಬಿಟ್ಟಿ ನಾನು ಆ ಕಡೆ ಈ ಕಡೆ ಆ ಕಡೆ ಚಾಕ್ ಇಲ್ಲದೆ ಓಪನ್ ಮಾಡ್ತೀನಿ ಹೊಸ ಕುಕ್ಕರ್ ನಾವು ಹೊಸ ಮನೆಗೆ ಅಂತ ಹೇಳ್ಬಿಟ್ಟು ಹೊಸ ಕುಕ್ಕರ್ ಇದು ಸ್ಟೀಲಿಂದು ವೆಯ್ಟ್ ಇದೆ ನಾನಷ್ಟೇ ವೆಯ್ಟ್ ಇದೆ ಆ್ಯಕ್ಚುಲಿ ಇನ್ನೂ ಒಂದು ಸ್ವಲ್ಪ ದೊಡ್ಡ ತಗೊಂಡಿದ್ರೆ ಕಿರಣ್ ಅಷ್ಟು ವೆಯ್ಟ್ ಇರೋದು ಸಿಕ್ಕಿರೋದು ಇದೊಂಥರ ಡಿಫ್ರೆಂಟ್ ಆಗಿದೆ ಗ್ಯಾಸ್ಕೆಟ್ ನೋಡಿ ಇಲ್ಲಿ ಯಾವ ಕಲರ್ ಇದೆ ಅಂತ ಹೇಳ್ಬಿಟ್ಟು ಗ್ಯಾಸ್ಕೆಟ್ ಬಂದು ಈ ಥರ ರಾಮ ಗ್ರೀನ್ ಕಲರ್ ಇದೆ ಡಿಸ್ಟೆಂಪರ್ ಕಲರ್ ನಮ್ಮ ಕಡೆ ಎಲ್ಲ ನಮ್ಮಮ್ಮ ರಾಮ ಗ್ರೀನ್ ಕಲರ್ ಅಂತ ಹೇಳ್ತಿದ್ರೆ ನನಗೂ ಅದೇ ನೆನ್ಕೊಂತೀನಿ ನೀವೇನಂತೀರಾ ಇದು ಗ್ರೀನ್ ಅಲ್ಲ ಗ್ರೀನ್ ಯಾವ ಕಲರ್ ಇರುತ್ತೆ ಅಂತ ಗೊತ್ತಿಲ್ವಾ ಗ್ರೀನ್ ಕಲರ್ ಥರ ಡಿಸ್ಟೆಂಪರ್ ಕಲರ್ ಥರ ಇದೆ ಸ್ವಲ್ಪ ಅಥವಾ ನಿಮ್ಮ ಕಡೆ ಏನಂತೀರಾ ಅಂತ ಹೇಳಿ ನನಗೂ ಗೊತ್ತಿಲ್ಲ ಇದು ಬಂದು ಬಟರ್ಫ್ಲೈ ಇದು ಚೆನ್ನಾಗಿದೆ ದೊಡ್ಡ ಕುಕ್ಕರ್ ಎಲ್ಲರೂ ಬಂದಾಗ ಇಡೀ ಫ್ಯಾಮಿಲಿ ಬಂದಾಗ ಅಷ್ಟೇ ಯೂಸ್ ಆಗೋದು ಅವಾಗ ಮಾತ್ರ ಮೇಲಿಂದ ಕೆಳಗಡೆ ಇಳಿಸೋದು ಇಲ್ಲ ಅಂದರೆ ನಮಗೆ ಒಂದು 1.5 ಲೀಟರ್ದೇ 2 ಹೊತ್ತಿಗೆ ಆಗೋಷ್ಟು ಮಾಡ್ಕೋಬೋದು ಅಡುಗೆನ ಮನೆಗೆ ಹೊಸ ಕುಕ್ಕರ್ ಬಂತು ಇಷ್ಟೇ ಗೈಸ್ ಇವತ್ತು ಶಾಪ್ ಮಾಡಿದ್ದು ಆಲ್ಮೋಸ್ಟ್ ನಾವು ಶಾಪಿಂಗ್ ಅಂತಾನೆ ಆಲ್ಮೋಸ್ಟ್ ಒಂದು 10,000 ಖರ್ಚಾಗಿದೆ ಅಲ್ವಾ 10,000 ಅಂತೂ ಖರ್ಚಾಗಿದೆ ಗೈಸ್ ಮನೆಗೆ ಅದು ಇದು ಐಟಮ್ಸು ತರಕಾರಿ ಅಂತೆ ಈರುಳ್ಳಿ ಅಂತೆ ಬೆಳ್ಳುಳ್ಳಿ ಅಂತೆ ಡಸ್ಟ್ಬಿನ್ ಅಂತೆ ಹಾಳು ಮೂಳು ಹರಿ ಅಂದ್ಕೊಂಡು ಒಂದು 10,000 ರೂಪಾಯಿ ಅಂತೂ ಖರ್ಚಾಗಿದೆ ಅದಾದಮೇಲೆ ಇನ್ನು ಗ್ಯಾಸ್ ಬುಕ್ ಮಾಡಬೇಕು ಆಮೇಲೆ ಸ್ಟವ್ ತೊಗೊಂಡಿದ್ದು ಹಂಚುಗಳು ತೊಗೊಂಡಿದ್ದು ಇನ್ನು ಏನೇನೋ ತೊಗೊಂಡಿದ್ದು ಎಲ್ಲ ಸೇರಿದ್ರೆ ಆಲ್ಮೋಸ್ಟ್ ಒಂದು 15,000 ಅಂತೂ ಆಗುತ್ತೆ ಅಲ್ವಾ ಹೊಸ ಮನೆ ಅಂದಮೇಲೆ ಸಿಕ್ಕಾಬಿಟ್ಟೆ ಖರ್ಚಿದೆ ಇಷ್ಟೇ ಗೈಸ್ ಇಷ್ಟು ಐಟಮ್ಸ್ನ ನಾವು ಒಂದು ಹೊಸ ಮನೆಗೆ ಅಂತ ಹೇಳ್ಬಿಟ್ಟು ಶಾಪ್ ಮಾಡಿದ್ವಿ ಕಿರಣ್ ಏನು ಹೇಳ್ತೀರಾ ಹೇಳಿ ವಿಡಿಯೋದಲ್ಲಿ ಮಾತಾಡಿ ಅಟ್ಲೀಸ್ಟ್ ಇಷ್ಟೇ ಗೈಸ್ ಇವತ್ತಿನ ಶಾಪಿಂಗ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸದ್ಯ ಇವಾಗಲಾದ್ರೂ ಮಾತಾಡೋದಲ್ಲ ಅದಕ್ಕಾದ್ರೂ ಖುಷಿ ಪಟ್ಟು ಸಬ್ಸ್ಕ್ರೈಬ್ ಮಾಡಿ See you next video guys. Bye ಮಾಡು ಹೋಗ್ಲಿ ಬಾಯ್ ಮಾಡಬೇಕು ರೆಡಿ ನೀನೇ ಮಾಡು ಸಾಕು